ರೀ ನಿಮ್ಮಮ್ಮ ಇದ್ದರೆ ನಿಮ್ಮಮ್ಮನೂ ಮಾತಾಡಿಸ್ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಒಳಕ್ಕೆ ನಡಿ. ಅದೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗೋಣ. ಈ ಅಮ್ಮನ ತಕೊಂಡು ಅಂಗನವಾಡಿ ತಕೊಂಡು ತಾಯಿ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕಂತೆ. ಅವ್ರು ಹಂಗಂದ್ರೆ ಅಂತೆ. ಅವ್ರ ಫೋನ್ ನಂಬರ್ ಕೊಟ್ಟರೆ ಫೋನ್ ಮಾಡಿ ಆತ ಹೇಳಿ ಬರ್ಕೊಂತಾರಂತೆ. ನಡಿ ಮಾತಾಡಿಸ್ಬೇಡ ನಿಮ್ಮ ಅಮ್ಮ ಇನ್ನೇನು ಅಲ್ಲೇ ಇದ್ರೂ. ನಾನೇನು ಮಾತಾಡ್ಸಲ್ಲ ಬಾ. ನೋಡೋಣದಲ್ಲಿ ಮಾತಾಡಿಸ್ತಾರೋ ಇಲ್ವೋ ಅಂತ ಹೇಳಿ ನೋಡೋಣ. ನಾನು ಬೇರೆನೆ ಈ ಮನೆ ಯಾಕೆ ಬರೋಲ್ಲ ಅಂತ ಹೇಳೋಗಿದ್ದೆ. ನಮ್ಮಪ್ಪ ಏನು ಅನ್ಕೊಂಬತ್ತೋ ಏನೋ, ಬರೋಲ್ಲ ಅಂತ ಹೇಳಿದ್ದ ಬಂದವನೇ ತಿರ್ಗ ಅಂತ ಅನ್ಕೊಂಬತ್ತೋ ಏನೋ. ಅನ್ಕೊಂಬೇಡ ನೋಡಿ. ನಿಮ್ಮ ಅಪ್ಪನ ಕತೆ ಕಟ್ಟಿ ನಿಮ್ಮ ಅಪ್ಪ ಏನು ಹೇಳ್ತಿರುತ್ತಿ ಹೋಗ್ದಂಗೆ ಇರೋಕ್ಕಾಗುತ್ತೆ. ನಮ್ಮ ಮನೆ ಮೇಲೆ ಬರ್ಬೇಕು, ಅವ್ರೇನು ಇಷ್ಟೇ ಸಾಕು ಅಂತಾರೆ. ಎಲ್ಲ ನಮಗೆ ಆಗುತ್ತೆ ಅಂತಾರೆ. ಅವ್ರ ಅತ್ತೆ ಮತ್ತೆ ಹಿಂಗೆ ಮಾಡ್ತಾ ಇರೋದು. ಭಾಗ ಕೊಡ್ದಂಗೆ ಇವ್ರಿಗೆ ಬಿಡು ಕೊಡಬಾರ್ದು ಭಾಗನ. ಎಲ್ಲ ನಾವೇ ಕಿತ್ತುಬಿಟ್ಟು ನಾವೇ ದೊಡ್ಡದಾಗ ಕಟ್ಟಬೇಕು ಅಂಬಲ್ದವ್ರ ಪ್ಲಾನ್ ಐತಿ. ರವು ಸೈಡ್ ತಗೊಂಡವ್ರೆ ಅಲ್ಲಿಗೆ ಹೋಗಿ ಕಟ್ಕೊಂಬ್ಲೇಳು ಎಲ್ಲ ನಮಗೆ ಕೊಡ್ಲೇಳು ಇರೋದೆಲ್ಲನ ಅಂತ ಹೇಳಿ ಇವರಿಬ್ರದ್ದು ಗಂಡ ಹೆಂಡ್ತಿದ್ ಪ್ಲಾನು. ನನಗೆಲ್ಲ ಗೊತ್ತೈತೆ. ನಡೀರಿ ಸುಮ್ಮನೆ. ಮಗಳನ್ನ ಆಟ ಆಡಿಸ್ತಾ ಇದ್ದಾರೆ. ಅವಳೊಬ್ಳು ಬಗ್ಗಳೆ ಮಾತಾಡ್ತಾಳೆ. ಕುಕ್ಕಂಡು ಪುಡಿ ಮಾತಾ ಹಂಗೆ ಮಾತಂತ ಸುರಿಸ್ತಾಳೆ ಅನ್ಬೇಡ. ತಾತ ಚತ್ತು ಬತ್ತಕಾಯಿ ಅಲ್ಲಲ್ಲ, ಚತ್ತು ಬತ್ತಕಾಯಿ ಇಟ್ಟಾತ ಉಪ್ಪಿನ ಮತ್ತೆ ಅಲ್ಲಲ್ಲ, ಉಪ್ಪಮ್ಮ ಉಪ್ಪು ಉಪ್ಪಮ್ಮ ಉಪ್ಪು ಅಂತ ಚಟ್ಲ ಬಟ್ಲಕಾಯಿ ಆಡ್ತೀಯಾ? ಹೆಂಗಮ್ಮ ಹೇಳ್ಸ ಚಟ್ಲ ಬಟ್ಲಕಾಯಿ ಆಡು. ಚಟ್ಲ ಬಟ್ಟೆಕಾಯಿ ಚನ್ನೆ ಮುಂದೆ ಕಾಯಿ ನಾಲ್ಗೂಲ ಟಿಪ್ಪ ಪ್ಲಾಯ ದಾಳ ಗುತ್ತತೆ ಟಸ್ಸ. ಕೈಯೆಲ್ಲ ಎತ್ತಾಗೋಲ್ವು. ಹಿಂದಕೀಕೆ ಕೈಯ ಕೈಯೆಲ್ಲ ಎತ್ತಾಗೋದ್ವು. ಕೈಯೆಲ್ಲ ಸೆಂತೆ ಕೋದ್ವು. ಸೆಂತೆಯಿಂದ ಏನ್ ತಂದೇನು ಋತು? ಸೆಂತೆಯಿಂದ ಏನ್ ತಂದೆ? ಕಬ್ ತಂದೆ. ಕಬ್ಬೇನ್ ಮಾಡ್ದೆ. ತಿಂದು ಒಲೆಯಕ್ಕಾಕ್ತೆ. ಕಬ್ಬೇನ್ ಕೊಡ್ತು ಚಕ್ಕೆ ಕೊಡ್ತು, ಚಕ್ಕೆ ಮಾಡಿದೆ ಒಲೆಯಕ್ಕಾಕ್ತೆ. ಒಲೆ ಏನು ಕೊಡ್ತು ಬೂದಿ ಕೊಡ್ತು, ಬೂದೇನು ಮಾಡಿದೆ ತಿಪ್ಪೆಕಾಕ್ತೆ. ತಿಪ್ಪೇನು ಕೊಡ್ತು ಗೊಬ್ಬರ ಕೊಡ್ತು, ಗೊಬ್ಬರ ಏನು ಮಾಡಿದೆ ಹೊಲ್ದಕ್ಕಾಕ್ತೆ. ಒಲೆ ಏನು ಕೊಡ್ತು ರಾಗಿ ಕೊಡ್ತು ಮುದ್ದೆ ಉಂಬಕ್ಕೆ. ನಮ್ಮ ಋತು ಮುದ್ದೆ ಉಂಬಕ್ಕೆ ರಾಗಿ ಕೊಡ್ತು. ನಿನ್ಗೆ ಹೇಳೋಕ್ಕೆ ಬರಲ್ಲ, ನಾನು ಕಲಿಸ್ತೀನಿ ಸುಮ್ಕಿರಾ. ನೋಡು ಯಾರಂತ ತಿರುಗಿ ನೋಡಂಗೆ ಇಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಯಾತೋ ಮಾತಾಡ್ಸಂಗೆ ಇಲ್ಲ. ಹಂಗೈದಾರೆ ನೋಡು. ಅಬ್ಬಾ ಭಾರಿ ಇದ್ದಾರೆ ರೀ ನಿಮ್ಮಪ್ಪ ನಿಮ್ಮಮ್ಮಯ್ಯ. ಹೋಗು ಸುಗುಣ ಹೋಗು. ತಾಯಿ ಕಾರ್ಡು ಅದೆಲ್ಲನ ಹೋಗೋಣ. ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ ಅವೆಲ್ಲ ತಗೊಂಡು ಹೋಗೋಣ. ಹೋಗು. ಸರಿ ಆಯ್ತು ಕಣ್ರಿ, ತಗೊಂಬನೇಳಿ ತಗೊಂಡು ಹೋಗೋಣ. ಅಜ್ಜಿ ಅಲ್ಲಲ್ಲ ಚಿಕ್ಕಿನ ಪಿಕಪ್ಪ ಬಂದರೆ. ಅಜ್ಜಿ ಅಲ್ಲಲ್ಲ ಊರಿಗೆ ಹೋಗಿದ್ರೆ ಸುಮ್ಮನೆ ಆಟಾರ ಮಾರುತ್ತು ನೀನು. ಬಾ ಸೈಕಲ್ ತುಳಿಸ್ತೀನಿ ಬಾ. ಅಲ್ಲಿ ನೋಡ್ರಿ ನಿಮ್ಮ ಅಮ್ಮಯ್ಯನ ಆ ಹುಡುಗಿ ಹೇಳ್ತಾನೆ ಐತೆ ಚಿಕ್ಕಿನಮ್ ಚಿಕ್ಕಪ್ಪ ಬಂದವ್ರೆ ಅಂತ ಹೇಳಿ. ನಿಮ್ಮ ಅಮ್ಮಯ್ಯ ಮಾತಾಡ್ಸಂಗೆ ಇಲ್ಲ. ಹೋಗು ಸುಗುಣ, ಬೇಗ ಹೋಗು ತಗೊಂಡು ಹೋಗೋಣ ಅತ್ಲಾಗೆ. ಹ್ಞೂ ಬರ್ಲೇಳು ನೀನು ಆಟ ಆಡೋಗಮ್ಮ. ಹೋಗಿ ನಿಮ್ಮ ಅಜ್ಜಿ ಸೈಕಲ್ ತುಳಿಸ್ತಾಳೆ. ಸೈಕಲ್ ಹೆಂಗಮ್ಮ ನೀನು ತುಳಿಯೋಕೆ ಬರುತ್ತೇನಮ್ಮ ನಿನಗೆ? ಏನಮ್ಮ? ಇನ್ನು ತುಳಿಯಕ್ಕೆ ಬರಲ್ಲ ಏನಿಲ್ಲ. ಒಬ್ರು ದಬ್ಬಬೇಕು, ತುಳಿಯಕ್ಕೆ ಬರಲ್ಲ ಕಣಪ್ಪ. ನಾನು ಅದ್ರ ಕೊಂಡ್ರುಷಿ ಹಿಂಗೆ ದಬ್ಕೊಂಡು ಹೋಗ್ಬೇಕು ಅವಳಿಗೆ. ಅಲ್ಲ ನೋಡಿ ಹೆಂಗಿದ್ದವ್ರು. ತಗೊಂತೀನಿ ತಡಿ ಹೋಗನ್ ಸುಮ್ಮನೆ. ಏನು ಬೇಡ ಸುಮ್ಕಿರವು. ನೀನು ತಂದವು ಟಾನಿಕ್ಕು ಸಣ್ಣ ಹುಡುಗರಿಗೆ ಕೊಟ್ಟಿರವಮ್ಮ. ದೊಡ್ಡರ್ಗಲ್ಲ, ದೊಡ್ಡರು ಮಾತ್ರ ನುಂಗ್ತಾರೆ. ಕೆಮ್ಮಿಗೆಲ್ಲನ ದೊಡ್ಡರು ಮಾತ್ರ ನುಂಗ್ತಾರೆ ಕಣಮ್ಮ. ಸುಮ್ಕಿರು. ಏನು ತರಕ್ಕೆ ಹೋಗ್ಬೇಡಿ. ನಿಮ್ಮಮ್ಮಯ್ಯ ಒಯ್ತಿತ್ತು ಇವ್ಗ ಟಾನಿಕ್ ಅವೆಲ್ಲ ಮುಟ್ಟಿರಿ ಕೈಗೆ ಬಿಡುತ್ತಿ. ಹೆಂಗೊಯ್ತೇಳು ನಿಮ್ಮಮ್ಮಯ್ಯ? ಹೆಂಗೊಯ್ತೇಳು? ಅಮ್ಮ ಪಟ ಒದೆ ಕೊಡುತ್ತಂತೆ. ಪಟ ಬರ್ಲಿ ಬಿಡಮ್ಮ. ಬರ್ಲೇಳು ನಿನ್ ಪಾಡಿಗೆ ನೀನು ಆಟ ಆಡು ಸುಮ್ಮನೆ.
ಅಲ್ಲ ನಮ್ಮ ಅಮ್ಮಗೆ ಎಷ್ಟು ಇದ್ದತ್ತು. ನಮ್ಮ ಅಮ್ಮ ಆದರೂ ಮಾತಾಡ್ಸುತ್ತೆ ಅಂದ್ರೆ ನಮ್ಮ ಅಮ್ಮನೂ ಮಾತಾಡಿಸ್ಲಿಲ್ವಲ್ಲ. ನಮ್ಮ ಅಪ್ಪಗಂತೂ ನನ್ನ ಮೇಲೆ ಏನೂ ಇದಿಲ್ಲ. ನಮ್ಮ ಅಮ್ಮನೂ ಒಬ್ಬೊಬ್ಬ ನಾವೇನು ಯಾರಿಗೂ ಬೇಕಾದ್ ಬೇಡ್ದಿಲ್ದಾರ ಆದ್ವಿ. ಹೋಗು ಅಮ್ಮನೇನು ಯಾರೂ ಮಾತಾಡ್ಸೋದು ಬೇಕಾಗಿಲ್ಲ ಏನು. ಅಲ್ಲ ನೋಡು ಒಬ್ಬರನ್ನ ಮಾತಾಡಿಸ್ತಾರೇನ ಸೆನಕ್ಕಿಲ್ದಾನಲ್ಲ ಇನ್ನು ಫೋನ್ ಮಾಡಿದ್ರು ಅಂತೇಳಿ ಒಬ್ಬರು ಫೋನ್ ಮಾತಾಡಿಸ್ಲಿಲ್ಲ. ಬಿಡು ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಬರ್ರಿ ತಗೊಂಬಂದೆ ಬಾ ಹೋಗೋಣ. ಅಂಗನವಾಡಿ ಹತ್ರ ಹೋಗಿ ಎಲ್ಲ ಬರ್ಸಿ ಹೋಗೋಣ. ನಡಿ ಹೋಗೋಣ. ಅಜ್ಜಿ ಅಲ್ಲೋನಲ್ಲಿ ಟಿಕ್ಕಪ್ಪ ಹೋತು ಊರಿಗೆ ಹೋಗ್ತೈತೆ. ಹ್ಞೂ ಊರಿಗೆ ಹೋಗ್ತಾರೆ ಸುಮ್ಮನಿರೋರು ಅಲ್ಲೇ ಇದ್ದಾರೆ. ಚಿಕ್ಕಿ ಚೆನ್ನಾಗಿಲ್ಲಲ್ಲ ಆಯಿ ಆಗೈತಲ್ಲ ಅದಕ್ಕೆ ಅಲ್ಲೇ ಹೋಗ್ಯಾರಿ ಅವ್ರ ಊರಿಗೆ ಹೋಗ್ಯಾವ್ರಿ. ಅಲ್ಲ ನೋಡು ಮಾತಾಡಿಸ್ಲೇ ಇಲ್ಲ ಅವನು. ಅವ್ನು ಮಾತಾಡೋಣ ಯಪ್ಪ ಹೆಂಗೆ ಇದ್ರಪ್ಪ ಅಂತೇಳಿ ಮಾತಾಡಿಸ್ಲಿಲ್ವಲ್ಲ. ಬರೀ ಕೆಮ್ಕೊಂಡು ನಾವೇ ಮಾತಾಡಿಸ್ಲಿ ಅಂತ ಹೇಳಿ ಕೆಮ್ತಾ ಇದ್ದಾನೆ. ನೋಡು ಅವನು ನಾವೇ ಅವನು ತಗ್ಗಿ ಮಾತಾಡಿಸ್ಬೇಕಾಗೈತಿ. ನೋಡಿ ಇವಾಗ ಎಂಥ ಪರಿಸ್ಥಿತಿ, ತಂದೆ ತಾಯಿನೇ ಮಕ್ಕಳನ್ನ ತಗ್ಗಿ ಮಾತಾಡ್ಸೋಂಥ ಪರಿಸ್ಥಿತಿ ಬಂದೈತಿ. ಮಕ್ಕಳದೇ ಸೆಡವಾಗುತ್ತಲ್ಲ. ಬಿಟ್ಟು ಮಾತಾಡಿಸ್ಲಿಲ್ಲ ಅಂದರೆ ಅವರೇ ಇದ್ದು ಅಲ್ಲ ನೋಡು ನಾವು ಮಾತಾಡಿಸ್ಲಿ ಅಂತ ಕೆಮ್ಕೊಂಡೆ ನಿಂತ್ಕೊಂಡ. ಅವಳ ನಾನಾಗಲಿ ಅತಿ ಹೆಂಗಿದ್ಯಾ ತೆಂದಿಲ್ಲ ನಾನು ಮಾಡಿಕ್ಕಿದ್ದೀನಿ ನೋಡು. ನಾವು ಮಾತಾಡಿಸ್ಬೇಕಂತ ಅವ್ರನ್ನ ತಗ್ಗಿ ಏನು ಬೇಡ ಸುಮ್ಕಿರ ಅಂಥದ್ದೇನು. ನೀನು ಅನ್ಕನ ಮುಂದಾಗಲೇ ನೋಡ್ಕೊಂಬಂದು ಹೆಂಗೆ ಹೇಳ್ದೆ ಅತ್ತ ಗೊತ್ತಾಯಿದ್ದಾರೆ ಹಿಂಗೆ ಮಾತಾಡಿಸ್ಬೇಡ ಅಂತ ಹೇಳಿ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಯಾರ್ಯಾರು ತಗೋನ ಅಲ್ಲಿ ರೋಡ್ನಾಗೆಲ್ಲ ನಿಂತ್ಕೊಂಡು ಮಾತಾಡಿರು. ಅಂಬಾಮ್ಲಿಂಗೆ ಹೋಗ್ತಿದ್ದ ಅವನು ಕರೆದು ಮಾತಾಡಿಸ್ತು ಹಸುಗುಣಮ್ಮ. ಅಲ್ಲಿ ಹೋಗ್ತಿದ್ದ ಎಣ ಅಡ್ಕೆ ಸೊಸಿ ಏನಾದ್ವು ನೋಡಿದೆ ಬೇಕಿದ್ರೆ ತಾಂಡೋಗಿ ಗಿಕ್ಕ್ಯಾ ಅಂತ ಹೇಳ್ತಾ ಐತಿ. ಸುಮ್ಮನೆ ಯಾಕೆ ಒಣಗಿ ಬಿಡೋದು ತಾಂಡೋಗಿ ಗಿಕ್ಕ್ಯಾ ಅಂತ ಹೇಳ್ತಾ ಐತಿ. ಅದಕ್ಕೆ ನಾನು ನೋಡ್ಕೊಂಬಂದು ಮೈಯೆಲ್ಲ ಉರಿತು. ಅದಕ್ಕೆ ಅವ್ನು ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅವರು ನಿನ್ನ ತಲೆನೇ ಕೆಡಿಸಿಬೇಡ ಮಾತಾಡ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದು. ಅಲ್ಲ ನೋಡು ಅವನಿಗೆ ವಾಲ್ತಾಗ ತಾಂಡೋಗಿ ಗಿಕ್ಕ್ಯಾ ಅಂತ ಹೇಳುತ್ತಲ್ಲ. ನನಗೆ ಹತ್ಕರ್ತಾ ಅಮ್ಮನ ನೋಡಿದ್ರೆ ಸುಗುಣಮ್ಮನ ನೋಡಿದ್ರೆ ಸಿಟ್ಟು ಬರುತ್ತೆ ನಿಜವಾಗ್ಲಮ್ಮ. ಅವ್ನಿಗೆ ಹೇಳುತ್ತೆ ವಾಲ್ ತಗೊಂಡೋಗಿ ಕ್ಯಾಟ್ಕೆ ಗಿಡಣ ಅಂತ ಹೇಳಿ. ನಾನು ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಬೇಡ. ನಾವು ಮಾತಾಡಿಸ್ಲಿಲ್ಲ ಅಂದ್ರೆ ಬಗ್ಗದವ್ರು ನಾವಾಗಿ ನಾವು ಮ್ಯಾಲೆ ಬಿದ್ದು ಯಾವ ಮಾತಾಡಿಸಿ ಈಗ ನಮ್ಮ ವರ್ಷನೂ ಬೀಳತ್ತ ಹೋಗ್ಲಿ ಅಂತೇಳಿ ಅವನು ಎಲ್ಲನ ಅವಾಗ ಎಗ್ ರೇಸ್ ಮಾಡೋದು ಅದು ಯಾಕೆ ಹೊಲ್ಕೊಂಡು ಚೆನ್ನಾಗಿ ಮಾಡಿ ಅಂತ ಹೇಳಿ ಒಳ್ಳೆ ತಕ್ಕೆ ಹೇಳಿ ಸೇರಿಸ್ದ. ದುಡ್ಡಿರಲಿಲ್ಲ ಮ್ಯಾಲೆ ಬಿದ್ದೆಲ್ಲ ಯಾವಾಗ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಇವರಿಬ್ಬರೊಳಗೂ ಜಂಬ ಬಂದುಬಿಡ್ತು. ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಇಲ್ಲೋಡಿ ನೀನು ಇನ್ನು ಅವ್ರಸು ಒಂದು ಮಾತು ಒಯ್ದಿದ್ದೀಯ. ಇವನು ಯಾವತ್ತು ಒಂದು ಮಾತು ಒಯ್ದಿಲ್ಲ. ಅಲ್ಲ ಅವನ ನೋಡಿ ನಮ್ಮ ಅಮ್ಮಯ್ಯ ಎಷ್ಟು ಆಸೆ ಮಾಡುತ್ತಿ ನನ್ನ ಸಣ್ಣ ಮಗ ಅಂತ ಹೇಳಿ ತಗಿ ನಮ್ಮ ಅಮ್ಮನ ಮಾತಾಡ್ಸೋಣ ಹೆಂಗಿದ್ಯಮ್ಮ ಅಂತ ಹೇಳಿ ಮಾತಾಡಿಸ್ಲಿಲ್ವಲ್ಲ. 15 ದಿವಸ ಆಗೈತೆ ಊರು ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತಾಡ್ಸೋಣ ಅಂಬ್ಲಿಲ್ವಲ್ಲ ನನ್ನ ಮಗ. ಬಿಡಪ್ಪ ಅತ್ತ ನಾನು ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ನೋಡು. ಅವರಿಬ್ಬರೊಳಗೂ ಏನು ಜವಲತ್ತು ಜಂಬ. ನಾನು ಹಂಗೆ ಅನ್ಕೊಂತಿದ್ದೆ ಬಿಡತ್ತ ಹೋಗ್ಲಿ ಅಂತ. ನಾನು ಅವ್ರು ಸುಮ್ಮನೆ ಬೈದೇನತ್ತು ಇವನಿಂದೆಂದು ಬೈದಿಲ್ಲ. ಸಣ್ಣ ಅಂತ ಹೇಳಿ ಅದಕ್ಕೆ ಮಾತಿ ಯೋಟ ನಾನು ಉಬ್ಬಿಸ್ಬಾರ್ದು 9 ಮಕ್ಕಳನ್ನು. ನನಗೆ ನಮ್ಮ ಚೈತ್ರಿ ಈಗ ಬೈತಾಳೆ ನನಗೆ ಈಗ ಅರ್ಥವಾಗುತ್ತೆ. ಹೇಳತ್ತ ನಾವು ಯೋಟು ಇದು ಮಾಡಿರು ನಾವು ಅವ್ರಿಗಾಗಿನ ನಮ್ಮನ್ನು ತಿರ್ಕೊಂಡು ನಮ್ಮನ್ನೇ ಅಂಬ್ತಾರೆ. ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ಸುಮ್ಮನಿದ್ದೆ. ನೀನು ಹೆಂಗೆ ಹೇಳ್ದೆ ಅತ್ತ ಬಂದು ಮಾತಾಡಿಸ್ಬೇಡ ಅಂದಿತ್ತು ನಾನು ಸುಮ್ಮನಿದ್ದೆ ಅತ್ತ. ಇಲ್ಲಾಂದ್ರೆ ಏನಿಲ್ಲ ನಾನು ಮಾತಾಡಿಸ್ತಿದ್ದೆ. ಮಾತಾಡ್ಸಿದ್ರೆ ಇಲ್ಲ ಜಂಬ ಮಾಡೋರಿಬ್ರು ಗಂಡ ಹೆಂಗೆ ನೀವು ನಮ್ಮನ್ನು ನೋಡಕ್ಕೆ ಬಂದಿಲ್ಲ ಅಂತೇಳಿ ಇಲ್ಲದು ಮಾತಾಡಿಸ್ತಿಲ್ಲದಕ್ಕತ್ತ ಸುಮ್ಮನೆ ಹೋದ್ರು. ಯಾಕೆ ಬಂದಿದ್ರೇನೆ ಯಾಕೆ ತಾಯಿ ಕಡೆ ತಗೊಂಡು ಹೋದ್ರು. ಅಲ್ಲ ನಾವೇನು ಅವ್ರು ನೀರನ್ನು ಬೇಡ ಅಂದಿಲ್ಲ ಏನಿಲ್ಲ. ಅವನಾಗಿ ಅವ್ನು ಹೋಗಿದ್ದ ಸೆಡವು ಮಾಡ್ಕೊಂಡು ಹಿಂಗೆ ಅಂತ ಮಾತಾಡಿ ನಮ್ಮ ಜಗಳ ಮಾಡಿ ಹೋಗಿದ್ದ ಅಂತ ಮಾತು ನೀವೇನು ಮಾಡಿದ್ರೆ ಏನು ಮುಟ್ಟಿದ್ರ ಅಂತ ಹೇಳಿ ಅವನಾಗಿ ಅವನು ಗುದ್ದಾಡ್ಕೊಂಡು ಹೋಗಿದ್ದ. ನಾವೇನೊಂದಾರಲ್ಲ ಅವನ್ನ ಆಡ್ದಾರಲ್ಲ. ಹೋಗಪ್ಪ ನೀನು ಮನೆ ಬಿಟ್ಟು ಅಂತ ಹೇಳ್ದಾರಲ್ಲ ನಾವು. ಅವನಾಗಿ ಅವ್ನು ಹೋಗ್ಯವನೇ ಅವನಾಗಿ ಅವ್ನು ಬಂದವನೇ ಸುಮ್ಕಿರು. ಅವನಾಗಿ ಅವ್ನು ಮಾತಾಡ್ಸೋರ್ಗು ಮಾತಾಡ್ಬೇಡ ನೀನು. ನಾವು ತೆಗ್ದು ಮಾತಾಡ್ಸೋಂಥದ್ದೇನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ ಮಾತಾಡಿಸ್ತಾರೇನೋ ನಮ್ಮ ಅಪ್ಪ ನಮ್ಮಮ್ಮ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದಾನೆ. ಕೊನೆಗೆ ಮಾತಾಡಿಸ್ಲೇ ಇಲ್ಲ. ಹೆಂಗೆ ಅಂತಲೂ ಕೇಳಲಿಲ್ಲ. ನಾವು ತಂದೆ ತಾಯಿ ಆದ್ರೆ ನಾವು ದೊಡ್ಡರಾಗಿ ಅವ್ರನ್ನ ತಗ್ಗಿ ಮಾತಾಡಿಸ್ಬೇಕಂತೆ. ಮಾತಾಡಿಸ್ಲಿ ಇವರೇನೆ ಅಂತೇಳಿ ಸುಮ್ಮನಾಗಿದ್ದಾನೆ. ನಾವು ಮಾತಾಡಿಸ್ಲಿಲ್ಲ. ನಾನು ಅದಕ್ಕೆ ಮಾತಾಡಿಸ್ಬೇಡ ಅಂತ ಹೇಳಿ ಮುಂದಾಗಲೇ ಹೇಳಿದ್ದೆ. ನೀನು ಮಾತಾಡಿಸ್ಕೊಡ್ದು ಅವ್ನು ಬಂದರೆ ನೀನು ಸುಮ್ಮನೆ ಇರಬೇಕು. ಅವನಾಗಿ ಅವನು ಮಾತಾಡ್ಸೋವರ್ಗು ಅಂತೇಳಿ ನಮ್ಮ ಮೇಲೆ ಬಿದ್ದು ಮಾತಾಡ್ಸಿದ್ರೆ ಇಲ್ಲದ ಜಂಬ ದೌಲತ್ತು. ಏನು ನಾವು ತೆಗ್ದು ಮಾತಾಡ್ಸೋಂಥದ್ದೇನಿಲ್ಲ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.